ವಾಷಿಂಗ್. ಮೊದಲನೇದಾಗಿ ಇಂಟ್ರೊಡಕ್ಷನ್ ಬರ್ತೀನಿ. ಓಕೆ ಗುರು, ಹಾಯ್ ಹಲೋ. ಇಂದಿನ ಈ ವಿಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಗುರು, ಮೊದಲನೇದಾಗಿ ಶಿಸ್ತಾಗಿ ವಿಚಾರಕ್ಕೆ ಬರ್ತೀನಿ. ಗ್ರೀನ್ ವಾಷಿಂಗ್ ಏನ್ ಗುರು ಇದು ಗ್ರೀನ್ ವಾಷಿಂಗು? ಬ್ರೇನ್ ವಾಷಿಂಗ್ ಅಂತ ನಾವು ಕೇಳೇ ಇರ್ತೀವಿ, ಅದೇ ಬ್ರೇನ್ ವಾಶ್ ಮಾಡೋದು. ಮತ್ತೆ ಗ್ರೀನ್ ವಾಶ್ ಅಂದ್ರೆ ಏನು? ಅವೆಂಜರ್ಸ್ ಅಲ್ಲಿರೋ ಹಲ್ಕ್ನ ತಂದು ವಾಶ್ ಮಾಡೋದಾ? ಇಲ್ಲ ಗುರು. ಮತ್ತೆ ಇನ್ನೇನು ಸೊಪ್ಪು ತರಕಾರಿಗಳು ಹಸಿರು ಬಣ್ಣದ ಮರಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ಗ್ರೀನ್ ವಾಷಿಂಗ್ ಅಂತೀವ? ಇಲ್ಲ ಗುರು, ಒಂದು ನಿಮಿಷ ಗುರು ಹೇಳ್ತೀನಿ. ಗುರು, ಮೊದಲನೇದಾಗಿ ಇಂದಿನ ದಿನಗಳಲ್ಲಿ ನಮಗೆ ಐಫೋನ್ ಅಂತ ದೊಡ್ಡ ಬ್ರ್ಯಾಂಡು, ಆ್ಯಪಲ್ ಅಂತ ದೊಡ್ಡ ಬ್ರ್ಯಾಂಡು, ಎರಡು ಒಂದೇ ಬ್ರ್ಯಾಂಡ್ ಅಲ್ವಾ? ಇಂಥ ದೊಡ್ಡ ಬ್ರ್ಯಾಂಡು ದೈತ್ಯ ಕಂಪನಿಯಾದ ಆ್ಯಪಲ್, ಅದರಷ್ಟೇ ದೈತ್ಯ ಕಂಪನಿಯಾದ ಸ್ಯಾಮ್ಸಂಗ್ ಆ್ಯಂಡ್ ಗೂಗಲ್, ಈ ಕಂಪನಿಗಳು ತಮ್ಮ ಮೊಬೈಲ್ಸ್ಗಳಲ್ಲಿ, ಈ ಹೈ ಎಂಡ್ ಕಂಪ್ನೀಸ್ಗಳೇನಿರ್ತಾವಲ್ವಾ, ತಮ್ಮ ಇಂದಿನ ದಿನಗಳಲ್ಲಿ ತಮ್ಮ ಮೊಬೈಲ್ನ ಬಾಕ್ಸ್ಗಳಲ್ಲಿ ಅಥವಾ ನಾವು ಒಂದು ಹೊಸ ಮೊಬೈಲ್ನ ಪರ್ಚೇಸ್ ಮಾಡಿದ್ರೆ ಇದ್ರ ಒಳಗಡೆ ಚಾರ್ಜರೇ ಇರಲ್ಲ ಗುರು. ಇದೆ ಅಲ್ವಾ ಬೇಜಾರಾಗೋದು. ಮೊದಲನೇದಾಗಿ ಇದನ್ನ ನಾವೇನಾದ್ರೂ ಕಂಪ್ನಿಗಳಿಗೆ ಕೇಳಿದ್ರೆ, ನೀವು ಮೊಬೈಲ್ನ ಬಾಕ್ಸ್ಗಳಲ್ಲಿ ಯಾಕಪ್ಪ ನೀವು ಚಾರ್ಜರ್ ಕೊಡಲ್ಲ ಅಂತಂದ್ರೆ, ಅವ್ರು ಹೇಳುವ ಪ್ರಕಾರ ನಾವು ಪರಿಸರನ ಉಳಿಸ್ತಿದೀವ್ರಿ. ಇದು ನೋಡ್ರಿ, ಇದು ಮೊಬೈಲ್ ಬಾಕ್ಸು ಸರಿನಾ, ಇದ್ರ ಒಳಗಡೆ ಚಾರ್ಜರ್ ಹಾಕಿದ್ರೆ ಬಾಕ್ಸ್ನ ಗಾತ್ರ ಸ್ವಲ್ಪ ಜಾಸ್ತಿ ಆಗುತ್ತೆ, ಆಗ ಅದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಇರಲ್ಲ ಗುರು. ಅದರಿಂದಾಗಿ ಬಾಕ್ಸ್ನ ಗಾತ್ರ ಎಷ್ಟಾಗುತ್ತೆ ಅಷ್ಟು ಚಿಕ್ಕದು ಮಾಡ್ತಿದ್ದೀವಿ, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಲಿ ಅಂತ. ಆ್ಯಂಡ್ ಚಾರ್ಜರ್ನ ಸಪ್ರೇಟಾಗಿ ತೊಗೊಳ್ಳಿ ಅಂತ ಕೊಡ್ತಿದ್ವಿ. ಓಕೆ ಗುರು, ಇವರೇನೋ ಒಂದು ಮೊಬೈಲ್ನ 20,000 ಕೊಡ್ತಾರೆ, ಅದ್ರ ಜೊತೆ ಇವ್ರು ಚಾರ್ಜರ್ ಅಂತೂ ಕೊಡಲ್ಲ, ಇವರು ಸಪ್ರೇಟಾಗಿ ಕೊಡ್ತಾರೆ. ಓಕೆ, ನೀವು ಚಾರ್ಜರ್ ಬೈ ಮಾಡ್ತೀರಲ್ವಾ ಸರಿನಾ, ನೀವು ಮೊಬೈಲ್ನ ಚಾರ್ಜರ್ ಏನೋ ಬೈ ಮಾಡ್ತೀರಾ, ಆದ ಕಾರಣದಿಂದಾಗಿ ಮೊಬೈಲ್ಗೆ ಒಂದು 500 ಕಡಿಮೆ ಕೊಡಿ, ಚಾರ್ಜರ್ಗೆ ಇನ್ನೂ 500 ಕೊಟ್ಟು ತಗೊಳ್ಳಿ ಅಂತ. ಇಂದಿನ ದಿನಗಳಲ್ಲಿ ನಮಗೆ ಈ ರೀತಿ ಹೈ ಎಂಡ್ ಬ್ರ್ಯಾಂಡ್ಗಳೇನಿವೆ ಅಲ್ವಾ, ಈ ಮೊಬೈಲ್ಗಳ ಚಾರ್ಜರ್ 1,000, 1,500, 2,000 ಗುರು ಚಾರ್ಜರ್ನ ಪ್ರೈಸ್. ಇವ್ರು ಕಡಿಮೆ ಕೊಡ್ತಾರ? ಇಲ್ಲ. ಅಥವಾ ಈ ಮೊಬೈಲ್ ಬಾಕ್ಸ್ನ ಜೊತೆಗೇನೆ ಸಪ್ರೇಟಾಗಿ ಚಾರ್ಜರ್ ಏನಾದರೂ ಇವ್ರು ಕೊಡ್ತಾರ ಈ ಕಂಪ್ನಿದವರು? ಇಲ್ಲ ಗುರು. ಇಲ್ಲಿ ಇವ್ರು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಜಸ್ಟ್ ಲಾಭ ಹೊಡೆಯೋದಕ್ಕೆ, ಇಷ್ಟೇ ಇವರು ಜಸ್ಟ್ ಪ್ರಾಫಿಟ್ ಮಾಡೋಕೆ. ಇಲ್ಲಿ ಮೊದಲನೇದಾಗಿ ಸ್ವಲ್ಪ ಕಾಮನ್ ಸೆನ್ಸ್ನೇ ಅವ್ರು ಥಿಂಕ್ ಮಾಡ್ಬೇಕು ಗುರು. ಈಗ ನೋಡಿ, ಈ ಮೊಬೈಲ್ ಬಾಕ್ಸಲ್ಲಿ ಏನೋ ಇವರು ಸ್ವಲ್ಪ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅನ್ನೋ ಹೆಸರಿನಲ್ಲಿ ಸ್ವಲ್ಪ ಈ ಮೊಬೈಲ್ನ ಬಾಕ್ಸ್ನ ಸೈಜ್ನ ಗಾತ್ರ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ. ಓಕೆ, ಬಟ್ ಸಪ್ರೇಟಾಗಿ ಇವರ ಮೊಬೈಲ್ನ ಬ್ರ್ಯಾಂಡ್ನ ಚಾರ್ಜರ್ ಯೂಸ್ ಮಾಡ್ತೀವಲ್ವಾ, ಅದರಲ್ಲಿ ಇವರು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಕವರ್ ಯೂಸ್ ಮಾಡ್ತಾರೆ, ಆ್ಯಂಡ್ ಚಾರ್ಜಿಂಗ್ ಬಾಕ್ಸ್ಗೆ ಅಂತಲೇ ಸಪ್ರೇಟ್ ಪ್ಯಾಕೇಜಿಂಗು, ಸಪ್ರೇಟ್ ಪೇಪರು, ಸಪ್ರೇಟ್ ಶಿಪ್ಪಿಂಗ್ ಚಾರ್ಜಸ್, ಸಪ್ರೇಟ್ ಡೆಲಿವರಿ ಚಾರ್ಜಸ್, ಇದೆಲ್ಲ ಏನು ಗುರು? ಮತ್ತು ಇದರಲ್ಲಿ ನಮ್ಮ ಪರಿಸರ ಏನು ಹಾನಿ ಆಗಲ್ವಾ? ಇವರು ಗ್ರೀನ್ ವಾಷಿಂಗ್ ಅನ್ನೋ ಹೆಸರಿನಲ್ಲಿ ಮಾಡ್ತಿದ್ದಾರೆ ಶಿಸ್ತಾಗಿ ಒಂದು ಒಳ್ಳೆಯ ಪ್ರಾಫಿಟ್, ಅಷ್ಟೇ ಗುರು. ಈಗ ಇದನ್ನೆಲ್ಲ ಬಿಟ್ಬಿಡಿ, ಶಿಸ್ತಾಗಿ ವಿಚಾರಕ್ಕೆ ಬರೋಣ ಸ್ವಲ್ಪ ಡೀಪ್ಲಿ. ಈ ಹಿಂದೆ ಈ ಕಂಪ್ನಿಗಳು ನಮಗೆ ಹೆಡ್ಫೋನ್ ಅಂದರೆ ಇಯರ್ಫೋನ್ ಕೊಡ್ತಿದ್ರು ಸರಿನಾ, ಅದು ಫಸ್ಟ್ ಕೊಟ್ಟರು ಆ್ಯಪಲ್ಲು, ಆ್ಯಂಡ್ ಅದನ್ನ ತೆಗೆದವರು ಆ್ಯಪಲ್ಲು, ಅದರಂತೆ ಬೇರೆ ಕಂಪ್ನಿಗಳೆಲ್ಲ ಫಾಲೋ ಮಾಡಿದ್ರು. ಓಕೆನಾ? ಬಟ್ ಈ ನಾವು ಮೊಬೈಲ್ನ ಬಾಕ್ಸ್ಗಳಲ್ಲಿ ಮೊದಲಿಗೆ ನಮಗೆ ಇಯರ್ಫೋನ್ಸ್ಗಳು ಸಿಕ್ತಿತ್ತು, ಬಟ್ ಆ್ಯಪಲ್ ಕಂಪ್ನಿಯವರು ಕೊಡೋದು ನಿಲ್ಲಿಸಿರುವ ಕಾರಣದಿಂದಾಗಿ ಬೇರೆ ಕಂಪ್ನಿಗಳು ನಿಲ್ಲಿಸಿದ್ರು. ಓಕೆ, ಒಪ್ಪೋಣ. ಬಟ್ ಇವರು ಆ್ಯಪಲ್ ಕಂಪ್ನಿಯವರು ತಮ್ಮ 20,000 to 25,000 ಬ್ಲೂಟೂತ್ ಡಿವೈಸಸ್ ಏನಿದೆಯಲ್ಲ, ಆ್ಯಪಲ್ನ TWS, ಆ್ಯಪಲ್ನ ಏರ್ಪೋಡ್ ಮ್ಯಾಕ್ಸ್ ಏನಿದೆ ಅಲ್ವಾ, ಇದನ್ನ ಇವ್ರು ಸೇಲ್ ಮಾಡೋಕೆ 20,000 to 25,000 ಪ್ರಾಫಿಟ್ ಹೊಡಿಬೇಕಲ್ವಾ, 100-200 ಎಲ್ಲ ರೆಡಿ ಮಾಡಿ. ಬಟ್ ಸ್ಟಿಲ್ ಜಸ್ಟ್ ಫಾರ್ ಫನ್ ಇವ್ರು ಇದನ್ನ ರೆಡಿ ಮಾಡ್ತಾರೆ. ಆದ ಕಾರಣದಿಂದಾಗಿ ಇವ್ರು ಹೆಡ್ಫೋನ್ ಜಾಕ್ನು ಕಿತ್ಬಿಡ್ತಾರೆ. ಇವ್ರು ಏನು ಗುರು, ಇವರು ಇಯರ್ಫೋನ್ ಹಾಕೊಂಡು ಇದು ಮಾಡಿದ್ರೆ ನಮ್ಮ ಬ್ಲೂಟೂತ್ ಡಿವೈಸಸ್ಗೆ ಎಲ್ಲಿ ಪ್ರಾಫಿಟ್ ಆಗಬೇಕು? ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಳ್ಳಿ, ನಮ್ಮ ಏರ್ಪೋರ್ಟ್ ಮ್ಯಾಕ್ಸ್ನ ತೊಗೊಳ್ಳಿ ಅನ್ನೋ ಕಾರಣಕ್ಕೆ ಬಂದರು. ಇದನ್ನ ಫಾಲೋ ಮಾಡಿದ್ರೆ ಕೆಲವೊಂದು ಕಂಪ್ನಿಗಳು, ನಥಿಂಗ್ನಂತಹ ಹೊಸ ಕಂಪ್ನಿಗಳು ಸಹ ಶಿಸ್ತಾಗಿ ಆ್ಯಪಲ್ನದ್ದೇ ಕಾಪಿ ಮಾಡಿ ಇವರು ಸಹ ತಮ್ಮ ಮೊಬೈಲ್ನ ಬಾಕ್ಸ್ನಲ್ಲಿ ಚಾರ್ಜರ್ ಕೊಡ್ತಿಲ್ಲ, ಆ್ಯಂಡ್ ಅದರ ಜೊತೆಗೆ ಮೆಮೊರಿ ಕಾರ್ಡ್ ಸ್ಲಾಟ್ ಕೊಡ್ತಿಲ್ಲ, ಆ್ಯಂಡ್ ಇದರ ನಂತರ ಇವರು ಸಹ ಇದರಲ್ಲಿ ನಮಗೆ ಇಯರ್ಫೋನ್ ಜಾಕ್ ಅನ್ನೋದು, ಹೆಡ್ಫೋನ್ ಜಾಕ್ ಅನ್ನೋದು ಕೊಡ್ತಿಲ್ಲ. ಓಕೆ, ಇದನ್ನ ನಾವು ಒಪ್ಪೋಣ ಗುರು. ಇವ್ರು ಹೇಳೋ ಪ್ರಕಾರ ಮತ್ತೆ ಯಾಕ್ರಿ ನೀವು ಇದರ ಹೆಡ್ಫೋನ್ ಜಾಕ್ನ ಪೋರ್ಟ್ ಕೊಡಲ್ಲ ಅಂತ ಇವ್ರಿಗೆ ನಾವೇನಾದರೂ ಕೇಳಿದ್ರೆ, IP ರೇಟಿಂಗ್ನ ಕಾರಣಕ್ಕಾಗಿ. ಈಗ ನೋಡಿ, ನಾವು ಒಂದು ಮೊಬೈಲ್ನ ಶಿಸ್ತಾಗಿ ಟಣ್ ಅಂತ ನೀರಿಗೆ ಏನಾದರೂ ಹಾಕಿದ್ವಿ ಅಂದರೆ ಆ ಮೊಬೈಲ್ನಲ್ಲಿ ಕೆಲವೊಂದು ಪೋರ್ಟ್ಸ್ಗಳು ಇರುತ್ತೆ, ಚಾರ್ಜಿಂಗ್ ಸ್ಪೋರ್ಟ್ಸ್, ಸ್ಪೀಕರ್, ಗ್ರಿಲ್, ಆಮೇಲೆ ಕೆಲವೊಂದು ತೂತುಗಳು, ಸಂಧಿಗಳು ಇರುವ ಕಾರಣ ಇದರ ಮಧ್ಯದಿಂದ ನೀರು ಒಳಗಡೆ ಹೋದರೆ ಆಮೇಲೆ ಲಿಕ್ವಿಡ್ ಡ್ಯಾಮೇಜ್, ಸ್ಪೀಕರ್ ಡ್ಯಾಮೇಜ್, ಕ್ಯಾಮ್ರಾ ಡ್ಯಾಮೇಜ್, ಬ್ಯಾಟ್ರಿ ಡ್ಯಾಮೇಜ್, ಈ ರೀತಿ ಪ್ರಾಬ್ಲಮ್ ಆಗುತ್ತಲ್ವ. ಇವ್ರು ಹೇಳೋ ಪ್ರಕಾರ ಈ ಕಾರಣಕ್ಕೋಸ್ಕರ ನಾವು ಹೆಡ್ಫೋನ್ ಜಾಕ್ನ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಇನ್ನೂ ಕೆಲವೊಂದು ಕಂಪ್ನಿ
ಕಂಪ್ನಿಗಳು ಈ ರೀತಿ ತುಂಬಿಟ್ಟು ಇದರ ಜೊತೆ ಒಂದು ಸಪ್ರೇಟ್ ಆಗಿ ಟೈಪ್ ಸಿ ಪೋರ್ಟ್ ಏನು ಇರುತ್ತಲ್ವ ಅವರು, ಅದಕ್ಕೆ ನಾವು ಆಡಿಯೋ ಕನೆಕ್ಟರ್ ಅಂತಾನೆ ಸಪ್ರೇಟ್ ಆಗಿ ಇದ್ರ ಜೊತೆ ಅವರು ಕೊಡ್ತಾರೆ. ಇದು ಒಂದು ಸಪ್ರೇಟ್ ಪ್ಯಾಕೇಜಿಂಗ್ ಅಲ್ವಾ ಗುರು. ಓಕೆ 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 ಶಿಸ್ತಿಗೆ ವಿಚಾರಕ್ಕೆ ಬರ್ತೀನಿ. ಮತ್ತೆ ಇವ್ರು ಹೇಳೋ ಪ್ರಕಾರ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಇಯರ್ಫೋನ್ ಎಲ್ಲ ಯೂಸ್ ಮಾಡದೇ ಇರಲಿ ಅಂತ. ಅಲ್ಲ ಗುರು, ಇವರು ಒಂದು ಹೊಸ ಮೊಬೈಲ್ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಆ ಮೊಬೈಲ್ನಲ್ಲಿ ಆ ಮೊಬೈಲ್ನಲ್ಲಿ ನಮಗೆ ಹೆಡ್ಫೋನ್ ಜಾಕೆ ಇಲ್ಲ ಅಂದರೆ ನಾವು ನಮ್ಮ ಹಳೆ ಇಯರ್ಫೋನ್ಸ್ಗಳೆಲ್ಲ ಏನು ಮಾಡಬೇಕು, ಒಯ್ದು ಕಸದ ಬುಟ್ಟಿಗೆ ಹಾಕ್ಬೇಕಾ? ಮತ್ತೆ ಅದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಲ್ವಾ, ಮತ್ತೆ ಕಸದ ಬುಟ್ಟಿಗೆ ಹಾಕಿದ್ರೆ ಮತ್ತೆ ಅದು ವೇಸ್ಟ್ ಅಲ್ವಾ ಗುರು? ಸ್ವಲ್ಪ ಥಿಂಕ್ ಸೀರಿಯಸ್ಲಿ ಗಾಯ್ಸ್. ಅಲ್ಲ, ಇದರಲ್ಲಿ ಇವ್ರು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂದರೆ ಈ ರೀತಿ ನಾನಾ ಹೆಸರುಗಳಿಂದ ಮಾರ್ಕೆಟಿಂಗ್ ಮಾಡ್ತಾರೆ. ಓಕೆ, ಈಗ ನಾನು ಇವ್ರದ್ದು ಇನ್ನೊಂದು ಹೊಸ ಮೊಬೈಲ್ ತೊಗೊಂಡಿದ್ದೀನಿ, ಇದರಲ್ಲಿ ನನಗೆ ಚಾರ್ಜಿಂಗ್ ಸಿಗಲಿಲ್ಲ, ಮುಂದೆ ಇದನ್ನ ನಾನು ರೀಸೇಲ್ ಮಾಡ್ತೀನಿ. ಈ ಮೊಬೈಲ್ ಹಳೆಯದಾಗಿದೆ ಗುರು, ನನಗೆ ಐಫೋನ್ 15 ಬೋರ್ ಹೊಡೆದು ಐಫೋನ್ 16 ತೊಗೋತೀನಿ ನಾನು. ಇನ್ನು ಈ ಐಫೋನ್ 15 ಒಬ್ಬನಿಗೆ ಸೇಲ್ ಮಾಡ್ತೀನಿ, ತೊಗೊಳಪ್ಪ 10 ರೂಪಾಯಿಗೆ ಅಂತ, ಎಕ್ಸಾಂಪಲ್ಗೆ, ಜಸ್ಟ್ ಫಾರ್ ಫನ್. ಆ ಟೈಮಲ್ಲಿ ನಾನು ಈ ಮೊಬೈಲ್ ಸೇಲ್ ಮಾಡುವಾಗ ಅವ್ರು ಹೇಳ್ತಾರೆ ಚಾರ್ಜಿಂಗ್ ಕೊಡು ಅಂತ. ನಾನು ಹೇಳ್ತೀನಿ ಅವ್ರ ಮೊಬೈಲ್ ಕೊಡುವಾಗಲೇ ಅವ್ರು ಚಾರ್ಜರ್ ಕೊಟ್ಟಿಲ್ಲ, ನಾನು ಇಲ್ಲಿಂದ ಚಾರ್ಜರ್ ಕೊಡಲಿ ಅಂತ. ಓಕೆ ರೀ ಓಕೆ ಅಂತ ಅವರು ಸಪ್ರೇಟಾಗಿ ಮತ್ತೆ ಮೊಬೈಲ್ ಅಂಗಡಿಲಿ ಅವರು ಚಾರ್ಜರ್ ತೊಗೊಂಡಾಗ ಅವ್ರನ್ನ ಅದನ್ನ ಪೇ ಮಾಡೋದು ಬಿಡಿ, ಅದಕ್ಕೋಸ್ಕರ ಮತ್ತೆ ಸಪ್ರೇಟ್ ಪ್ಯಾಕೇಜಿಂಗ್ ಬಂದಾಗ ಅದು ಎಲ್ಲಿಂದ ಗುರು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಎಲ್ಲಿಂದ? ಮತ್ತೆ ಅದು ಅವ್ರು ಸಪ್ರೇಟ್ ತೊಗೋಬೇಕು ತಾನೆ. ಹೀಗೆ 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 ಕಂಟಿನ್ಯೂ ಆಗ್ತಾ ಹೋದರೆ ಇದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಲ್ಲ ಗುರು, ಇದು ಎನ್ವೈರನ್ಮೆಂಟಲ್ ದುಶ್ಮನ್ ಆಗೋಗುತ್ತೆ. ಇದು ಕಂಪ್ನಿಗಳು ಮಾಡುವ ಒಂದು 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 ಜೀನಿಯಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ನನಗೆ ಖುಷಿಯಾಗಿದೆ ಏನಪ್ಪ ಅಂದರೆ OnePlus ಬ್ರ್ಯಾಂಡಲ್ಲಿ ಇದೊಂದೇ ವಿಚಾರ. ಈ OnePlus ಎಲ್ಲ ಬ್ರ್ಯಾಂಡ್ಗಳ ರೀತಿ ಕಾಪಿ ಏನೋ ಸರಿಯಾಗಿ ಮಾಡುತ್ತೆ, ಬಟ್ ಇದೊಂದು ಕಾಪಿ ಮಾಡಿಲ್ಲ. ಚಾರ್ಜಿಂಗ್ ಅಡ್ಯಾಪ್ಟರ್ನ ತೆಗೆದಿದ್ದು, ಚಾರ್ಜಿಂಗ್ನ ಗಿಡ್ಡೆ, ಚಾರ್ಜಿಂಗ್ನ ಅಡ್ಯಾಪ್ಟರ್, ಚಾರ್ಜಿಂಗ್ ಚುಚ್ಚುವ ಕೇಬಲ್ ಚುಚ್ಚುವ ಒಂದು ಆಯುಧ ಚಾರ್ಜಿಂಗ್, ಅದು ತೆಗೆದಿಲ್ಲ. ಬೇರೆ ಕಂಪ್ನೀಸ್ ಎಲ್ಲವೂ ತೆಗೆದಿದೆ. ಇಂದಿನ ದಿನಗಳಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಚಾರ್ಜಿಂಗ್ ಆದಷ್ಟು ಚಾರ್ಜಿಂಗ್ ಪೋರ್ಟ್ ಆಗಲಿ ಈ ಚಾರ್ಜಿಂಗ್ ಅಡ್ಯಾಪ್ಟರ್ ಆಗಲಿ ಮುಂದಿನ ದಿನಗಳಲ್ಲಿ ಆ್ಯಪಲ್ನವರು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅನ್ನೋ ಹೆಸರಿನಲ್ಲಿ ತಮ್ಮ ಕೇಬಲ್ ತೆಗಿತಾರೆ. ಸರಿನಾ? ಇವ್ರು ತಮ್ಮ ಕೇಬಲ್ ತೆಗೆದಾಗ ಮತ್ತೆ ನಾವು ಇದು ಪರ್ಚೇಸ್ ಮಾಡ್ಬೇಕಂದ್ರೆ ಹೇಗಿದ್ರು ಚಾರ್ಜಿಂಗ್ಗೆ 2,000 ಕೊಡ್ತೀರಾ, ಕೇಬಲ್ಗೊಂದು 200 ಕೊಡಿ ಅಂತ. ನೀವು ಒಬ್ಬರ ಹತ್ರ 200 ರೂಪಾಯಿ ಅಂದರು, ಹಾಗೆ 200 ಜನರ ಹತ್ರ ನಾವು ಕಲೆಕ್ಟ್ ಮಾಡಿದ್ರೆ ಅಲ್ಲೇ ಮಾಡ್ತಾರೆ ಇವರು ಮತ್ತೊಂದು ಮಾರ್ಕೆಟಿಂಗ್. ಬಟ್ ಇವ್ರು ಈ ಗ್ರೀನ್ ವಾಷಿಂಗ್ ಹೆಸರಿನಲ್ಲಿ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಇವರು ತಮ್ಮ ಮೊಬೈಲ್ನ ಪ್ರೆಸೆಂಟೇಷನ್ ಏನಾದರೂ ಕೊಡಬೇಕಾದ್ರೆ ಈ ಮೊಬೈಲಲ್ಲಿ ನಾವು 108 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಸೆನ್ಸರ್ ಕೊಡ್ತಿದ್ವಿ, ಸೋನಿ IMX ಕ್ಯಾಮ್ರಾ ಸೆನ್ಸರ್ನ ಯೂಸ್ ಮಾಡ್ತಿದ್ವಿ, ಪ್ಯೂರ್ ಮೆಟಲ್ ಬಿಲ್ಡ್ ಜೊತೆ ಕೊಡ್ತಿದ್ವಿ, ಆ್ಯಂಡ್ 5000 mAh ಬ್ಯಾಟ್ರಿ ಕೆಪಾಸಿಟಿ ಜೊತೆ ಕೊಡ್ತಿದ್ವಿ ಅಂತ ಈ ರೀತಿ ಇವರು ಇವರ ಪ್ರೆಸೆಂಟೇಷನಲ್ಲಿ ಏನು ಪುಂಕ್ತಾರಲ್ವಾ, ಇದ್ರ ಜೊತೆಗೆ ಇವರು ನಾವು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಪ್ರಾಡಕ್ಟ್ನ ತಯಾರಿಸಿದ್ದೀವಿ, ಇದರಲ್ಲಿ ನಾವು ಕಂಪ್ಲೀಟಾಗಿ ಕಾರ್ಬೋರ್ಡ್ ಬಾಕ್ಸ್ನ ಯೂಸ್ ಮಾಡಿದ್ದೀವಿ, ಆ್ಯಂಡ್ ಇದರಲ್ಲಿ ನಾವು ಚಾರ್ಜಿಂಗ್ ಕೊಡ್ತಿಲ್ಲ ಯಾಕಂದರೆ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಹಾಗಂತ ಪ್ರೈಸ್ ಏನಾದರೂ ಕಡಿಮೆ ಇಡ್ತಿದ್ದೀರೋ? ಇಲ್ಲ ತಾನೆ. ಇದು ಕಂಪ್ಲೀಟ್ಲಿ ಒಂದು ರೀತಿಯ ಸ್ಕ್ಯಾಮ್. ಹೌದು, ಈ ಹಿಂದಿನ ದಿನಗಳಲ್ಲಿ ಈ ಮೊಬೈಲ್ ಕಂಪ್ನಿಗಳು ನಮಗೆ ಯಾವ ರೀತಿ ಸ್ಕ್ಯಾಮ್ ಮಾಡ್ತಿದೆ ಅಂದರೆ ಜೀನಿಯಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಥವಾ ಮೊಬೈಲ್ ಕಂಪ್ನಿ ಸ್ಕ್ಯಾಮ್ಸ್ ಅಂತ ಇದ್ರ ಬಗ್ಗೆನೇ ಒಂದು ಪ್ಲೇ ಲಿಸ್ಟ್ ಮಾಡ್ತೀನಿ. ಅದರಲ್ಲಿ ಈ ಮೊಬೈಲ್ ಕಂಪ್ನಿಗಳು ಏನೇನು ನಮಗೆ ಸ್ಕ್ಯಾಮ್ ಮಾಡುತ್ತೆ ಅದರ ಬಗ್ಗೆ ಎಲ್ಲ ಒಂದು ಲಿಸ್ಟ್ ಮಾಡಿ ಅದರ ಬಗ್ಗೆ ಎಲ್ಲ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೊಂಡು ಇದಕ್ಕೋಸ್ಕರನೇ ಒಂದು ಸಪ್ರೇಟ್ ಸೀರೀಸ್ನ ಸ್ಟಾರ್ಟ್ ಮಾಡ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಲೈಕ್ನ ಮೂಲಕ ನನಗೆ ಮಾಡಿ ಮೋಟಿವೇಟ್, ಆ್ಯಂಡ್ ಡಿಸ್ಲೈಕ್ನ ಮೂಲಕ ಡಿಮೋಟಿವೇಟ್. ಆ್ಯಂಡ್ ಯಾಕೆ ಡಿಸ್ಲೈಕ್ ಮಾಡಿದ್ದೀರಾ ಅಂತಲೂ ಕಮೆಂಟ್ ಮಾಡ್ರಪ್ಪ. ಹಾಂ, ಸಬ್ಸ್ಕ್ರೈಬ್ ಮಾಡ್ರಿ, ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ನ ಜೊತೆಗೆ ಆ ಬೆಲ್ ನೋಟಿಫಿಕೇಶನ್ ಟನ್ ಅಂತ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಗಂಟೆ ನೋಡಿರಪ್ಪ, ಇಷ್ಟೊತ್ತು ವಿಡಿಯೋನ ನೋಡಿದಿರೋ ಒಂದು ಕ್ಲಿಕ್ ಕೊಟ್ಟು ಹೋಗಿ.